ಈ ದಿನ ಆಂಜನೇಯ ಸ್ವಾಮಿಗೆ ಪ್ರಿಯವಾದ ಈ 5 ಮಂತ್ರ ಪಠಿಸಿ ಆತನು ನಿಮಗೆ ಹತ್ತಿರವಾಗಿ ನಿಮ್ಮೆಲ್ಲ ಕಷ್ಟ ನಷ್ಟಗಳನ್ನು ಪರಿಹರಿಸ್ತಾನೆ. ಹೌದು, ಆಂಜನೇಯ ಸ್ವಾಮಿಯನ್ನ ಸಂಕಟ ಮೋಚನ ಅಂತ ಕರೆಯಲಾಗ್ತದೆ. ಯಾಕಂದ್ರೆ ಆಂಜನೇಯ ಸ್ವಾಮಿಯನ್ನ ಯಾವ ವ್ಯಕ್ತಿ ಶ್ರದ್ಧಾ ಭಕ್ತಿಯಿಂದ ಪೂಜಿಸ್ತಾನೋ ಅವನ ಸಂಕಷ್ಟಗಳೆಲ್ಲ ಆಂಜನೇಯ ಸ್ವಾಮಿಯು ಕ್ಷಣಾರ್ಧದಲ್ಲೇ ದೂರ ಮಾಡ್ತಾನೆ. ಆಂಜನೇಯ ಸ್ವಾಮಿಯು ಭಕ್ತರಿಗೆ ಯಾವಾಗಲೂ ಸಂತೋಷ ಮತ್ತು ಸಮೃದ್ಧಿಯನ್ನು ಕರುಣಿಸ್ತಾನೆ. ನೀವು ಕೂಡ ಆಂಜನೇಯ ಸ್ವಾಮಿಯನ್ನ ಮೆಚ್ಚಿಸಲು ಬಯಸಿದ್ರೆ ಹಾಗೂ ಆಂಜನೇಯ ಸ್ವಾಮಿಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ಬಯಸಿದ್ರೆ ಮಂಗಳವಾರದಂದು ಮತ್ತು ಶನಿವಾರದ ದಿನದಂದು ಆಂಜನೇಯ ಸ್ವಾಮಿಯನ್ನ ಪೂಜಿಸಬೇಕು ಮತ್ತು ಮಂತ್ರಗಳನ್ನು ಪಠಿಸಬೇಕು. ಇಲ್ಲಿ ನಾವು ಆಂಜನೇಯ ಸ್ವಾಮಿಗೆ ಸಮರ್ಪಿತವಾದ ಒಂದಿಷ್ಟು ಮಂತ್ರಗಳನ್ನು ಹೇಳಿದ್ದೇವೆ. ಈ ಮಂತ್ರಗಳು ಆಂಜನೇಯ ಸ್ವಾಮಿಗೆ ಪ್ರಿಯವಾದ ಮಂತ್ರವಾಗಿದೆ. ಹಾಗಾದರೆ ಹನುಮಂತನ ಆಶೀರ್ವಾದವನ್ನು ಪಡೆದುಕೊಳ್ಳಲು ಹಾಗೂ ಕಷ್ಟವನ್ನು ಪರಿಹರಿಸಲು ಜೊತೆಗೆ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಲು ಯಾವ ಮಂತ್ರಗಳನ್ನು ಪಠಿಸಬೇಕು ಅಂತ ಒಂದೊಂದಾಗಿ ತಿಳಿಯೋಣ. ಅದಕ್ಕೂ ಮುನ್ನ ಶ್ರೀರಾಮನ ದೂತ ಆಂಜನೇಯ ಸ್ವಾಮಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಹೌದು, ಮೊದಲನೆಯದಾಗಿ ಹನುಮಂತನ ಆಶೀರ್ವಾದವನ್ನು ಪಡೆದುಕೊಳ್ಳಲು ಓಂ ಹನುಮತೆ ನಮಃ ಎಂಬ ಮಂತ್ರವನ್ನು ಪಠಿಸಿ. ಆಂಜನೇಯ ಸ್ವಾಮಿಗೆ ಸಮರ್ಪಿತವಾದ ಈ ಅದ್ಭುತವಾದ ಮಂತ್ರವನ್ನು ಪ್ರತಿ ಮಂಗಳವಾರದ ದಿನದಂದು ಹಾಗೂ ಶನಿವಾರದ ದಿನದಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಪಠಿಸುತ್ತಾ ಆಂಜನೇಯ ಸ್ವಾಮಿಯನ್ನು ಪೂಜಿಸಬೇಕು. ಹೀಗೆ ಮಾಡ್ತಾ ಬಂದರೆ ಆಂಜನೇಯ ಸ್ವಾಮಿ ಬೇಗ ಒಲಿತಾನೆ. ಎರಡನೆಯದಾಗಿ ಆಸೆಗಳನ್ನು ಪೂರೈಸುವ ಮಂತ್ರ. ನಿಮ್ಮ ಯಾವುದೇ ಆಸೆಯನ್ನು ನೀವು ಪೂರೈಸಿಕೊಳ್ಳಲು ಬಯಸಿದ್ರೆ ಅಥವಾ ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಬೇಕು ಅಂತ ನೀವು ಬಯಸಿದ್ರೆ ಮೊದಲು ಆಂಜನೇಯ ಸ್ವಾಮಿಯನ್ನ ಶ್ರದ್ಧಾ ಭಕ್ತಿಯಿಂದ ಪೂಜಿಸಬೇಕು. ನಂತರ ಓಂ ತೇಜಸೇ ನಮಃ ಎನ್ನುವ ಅದ್ಭುತವಾದ ಮಂತ್ರವನ್ನು ಪಠಿಸಬೇಕು. ಈ ಮಂತ್ರವನ್ನು ಪ್ರತಿ ಮಂಗಳವಾರ ಹಾಗೂ ಶನಿವಾರದ ದಿನದಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಪಠಿಸೋದ್ರಿಂದ ವ್ಯಕ್ತಿಯ ಇಷ್ಟಾರ್ಥಗಳೆಲ್ಲವೂ ಶೀಘ್ರದಲ್ಲೇ ಈಡೇರುತ್ತದೆ. ಮೂರನೆಯದಾಗಿ ಕಷ್ಟವನ್ನು ಪರಿಹರಿಸುವ ಮಂತ್ರ. ಹನುಮಂತನಿಗೆ ಪ್ರಿಯವಾದ ಇನ್ನೊಂದು ಮಂತ್ರ ಅಂದರೆ ಅದುವೇ ಓಂ ಹೂಂ ಹನುಮತಾಯ ಫಟ್ ಆಗಿದೆ. ಆಂಜನೇಯ ಸ್ವಾಮಿಗೆ ಸಮರ್ಪಿತವಾದ ಈ ಪರಿಣಾಮಕಾರಿ ಮಂತ್ರವನ್ನು ಪ್ರತಿ ಮಂಗಳವಾರ ಹಾಗೂ ಶನಿವಾರದ ಬ್ರಾಹ್ಮಿ ಮುಹೂರ್ತದಲ್ಲಿ ಪಠಿಸೋದ್ರಿಂದ ಆಂಜನೇಯ ಸ್ವಾಮಿಯು ಶೀಘ್ರದಲ್ಲೇ ಸಂತುಷ್ಟನಾಗ್ತಾನೆ ಹಾಗೂ ನಿಮ್ಮ ಕಷ್ಟಕ್ಕೆ ಪರಿಹಾರವಾಗಿ ಬಂದು ನಿಲ್ತಾನೆ. ನಾಲ್ಕನೆಯದಾಗಿ ಆಂಜನೇಯನನ್ನ ಮೆಚ್ಚಿಸಲು ಮಂತ್ರ. ಆಂಜನೇಯ ಸ್ವಾಮಿಯನ್ನ ಮೆಚ್ಚಿಸಲು ಬಯಸುವವರು ಓಂ ಹನುಮಾನ್ ಹನುಮತೆ ರುದ್ರಾತ್ಮಕಾಯ ಹುಂ ಫಟ್ ಎನ್ನುವ ಈ ಶಕ್ತಿಶಾಲಿ ಮಂತ್ರವನ್ನು ಪಠಿಸಬೇಕು. ಈ ಮಂತ್ರವನ್ನು ಪ್ರತಿ ಮಂಗಳವಾರದ ದಿನ ಸಂಜೆ ಸಮಯದಲ್ಲಿ ಪ್ರಶಾಂತವಾದ ಸ್ಥಳದಲ್ಲಿ ಕುಳಿತು ಪಠಿಸೋದು ನಿಮಗೆ ಹೆಚ್ಚು ಫಲ ಸಿಗುವಂತೆ ಮಾಡುತ್ತದೆ. ಐದನೆಯದಾಗಿ ಆಂಜನೇಯ ಸ್ವಾಮಿಗೆ ಸಮರ್ಪಿತವಾದ ಶಕ್ತಿಶಾಲಿ ಮಂತ್ರಗಳಲ್ಲಿ ಭಜರಂಗ್ ಬಾಣ್ ಕೂಡ ಒಂದು. ಇದು ಬರೋಬ್ಬರಿ 17 ವಿಧದ ಶ್ಲೋಕಗಳನ್ನು ಒಳಗೊಂಡಿದೆ. ಈ ಭಜರಂಗ ಬಾಣವನ್ನು ಪಠಿಸೋದ್ರಿಂದ ಶತ್ರುಗಳಿಂದ, ಭಯದಿಂದ ಮತ್ತು ರೋಗಗಳಿಂದ ಪರಿಹಾರವನ್ನು ಪಡೆದುಕೊಳ್ಳಬಹುದಾಗಿದೆ. ಹೌದು, ಈ ಭಜರಂಗ್ ಬಾಣ್ ಶ್ಲೋಕವನ್ನು ಪ್ರತಿ ಮಂಗಳವಾರ ಬೆಳಿಗ್ಗೆ 4 ಗಂಟೆಯಿಂದ 6 ಗಂಟೆಯ ಒಳಗೆ ಆಂಜನೇಯ ಸ್ವಾಮಿಯನ್ನು ಪೂಜಿಸಿ ನಂತರ ಈ ಭಜರಂಗ್ ಬಾಣ್ ಶ್ಲೋಕವನ್ನು ಪಠಿಸಬೇಕು. ಹೌದು, ಆಂಜನೇಯ ಸ್ವಾಮಿಗೆ ಸಮರ್ಪಿತವಾದ ಈ ಎಲ್ಲ 5 ಮಂತ್ರಗಳು ಆತನಿಗೆ ಅತ್ಯಂತ ಪ್ರಿಯವಾದ ಮಂತ್ರಗಳೇ ಆಗಿವೆ. ಈ ಮಂತ್ರಗಳನ್ನು ಪಠಿಸೋದ್ರಿಂದ ನೀವು ಆಂಜನೇಯ ಸ್ವಾಮಿಯ ಆಶೀರ್ವಾದವನ್ನು ಪಡೆದುಕೊಳ್ತೀರಾ. ನಿಮ್ಮ ಜೀವನದ ಸಕಲ ಸಂಕಷ್ಟಗಳು 100ರಷ್ಟು ಪರಿಹಾರವಾಗ್ತವೆ. ಧನ್ಯವಾದಗಳು.